ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಿತ್ಯವೂ ಕೂಡ ಆ ದಿನ ಯಾವ ಒಂದು ತಿಥಿ ಇದೆ, ವಾರ, ನಕ್ಷತ್ರ, ಯೋಗ ಕರಣಗಳಿದೆ ಅದನ್ನು ತಿಳ್ಕೊಂಡಾಗ ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀವಿ, ಶುಭ ಫಲ ಆಗುತ್ತೆ ಅಂತ ಹೇಳುವಂಥದ್ದು. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಅಂದರೆ ವಿಶ್ವವಸುನಾಮ ಸಂವತ್ಸರ. ಇದೀಗ ಅಂದರೆ ನಮ್ಮ ಯುಗಾದಿ ಹಬ್ಬದ ನಂತರ ನಮಗೆ ಸಂವತ್ಸರ ಬದಲಾವಣೆ ಆಗಿರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೀವಿ. ಶುಕ್ಲ ಪಕ್ಷದ ಮಂಗಳವಾರ ಶುಕ್ಲ ಚತುರ್ಥಿ ತಿಥಿ ಇವತ್ತು ನೋಡ್ಬೋದು. ಭರಣಿ ನಕ್ಷತ್ರವನ್ನು ಕೂಡ ನೋಡ್ಬೋದು. ವಿಷ್ಕಂಭ ಯೋಗ, ವಣಿಜ ಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಈ ದಿನ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ ಮಧ್ಯಾಹ್ನ 3:27 4:59 ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:20 10:52 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಈ ದಿನ 12:24 1:55 ಇದನ್ನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ಶ್ರೇಷ್ಠವಾದಂತಹ ಸಮಯ ಅಂತ ಹೇಳ್ತಾ ಬರ್ತಾ ಇರ್ತೀವಿ. ಯಾಕಂದರೆ ಯಾರೆಲ್ಲ ಈ ಮಕ್ಕಳಲ್ಲಿ ವಿದ್ಯಾಸಕ್ತಿ ಕುಂಠಿತ ಆಗ್ತಾ ಇರುತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಕೆಲವರು ಚೆನ್ನಾಗಿ ಓದ್ಕೊಳ್ತಾ ಇರ್ತಾರೆ, ಆದರೆ ತಲೆಯಲ್ಲಿ ನಿಲ್ತಾ ಇರಲ್ಲ, ಅಂದರೆ ಚಿತ್ತ ಶುದ್ಧ ಇರಲ್ಲ, ಶಾಂತವಿರಲ್ಲ ಅಂತ ಹೇಳ್ತಾರಲ್ವ. ಅಂಥವ್ರಿಗೆಲ್ಲರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿದ್ಯಾಭ್ಯಾಸವನ್ನು ಮಾಡಿದಾಗ ಅಭಿವೃದ್ಧಿ ಆಗುತ್ತೆ, ವಿದ್ಯಾರ್ಜನೆ ಕೂಡ ಆಗುವಂಥದ್ದು. ಜೊತೆ ಏನಾದರೂ ಮಂತ್ರ ಸಿದ್ಧಿಗೋಸ್ಕರ ಮಂತ್ರ ಜಪಗಳನ್ನು ಮಾಡ್ಕೊಳ್ಳಿಕ್ಕೆ, ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಕೂಡ ತುಂಬ ಶ್ರೇಷ್ಠವಾದಂತಹ ಪ್ರಶಸ್ತವಾದಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಇವತ್ತಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ 4:42 5:29 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ ಈ ದಿನ 6:16 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು? ಸವಿತಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೊಡೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸವಿತಾ? ಮಗನ ಬಗ್ಗೆ ಕೇಳಬೇಕಿತ್ತು. ಆ ಮಗನ ಹೆಸರು? ಹರೀಶ್ ಅಂತ. ನಾವು ಕರೆಯೋದು ಅಭಿ ಅಂತ ಕರಿತಾ ಇದ್ದೀವಿ. ಓಕೆ, ಅವರ ಡೇಟ್ ಆಫ್ ಬರ್ತ್? 3/9/2002. 3/9/2002. ಹುಟ್ಟಿದ ಸಮಯ? ಬೆಳಗಿನ ಜಾವ 5 ಗಂಟೆ. ಬೆಳಗಿನ ಜಾವ. ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಹುಟ್ಟಿದ ಸ್ಥಳ? ಬೀರೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವರು ಮನೇಲಿ ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಮನೆಗೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ಗುರುಜಿ ಅವರಿದ್ದಾರೆ, ಮಾತನಾಡಿ ಸವಿತಾ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಅಲ್ವಾ? ಹೌದು ಗುರುಜಿ. ಓಕೆ, ಮಿಥುನ ರಾಶಿ ನೋಡಿ, ಈಗ ನೆಕ್ಸ್ಟ್ ಮಾರ್ಚಿಂದ ಗುರು ಬದಲಾವಣೆಯಿಂದ ಅನುಕೂಲ ಆಗುತ್ತೆ. ಅವರು ಸ್ವಲ್ಪ ಇಂಟಲ್ ಇದ್ದಾನೆ ನಿಮ್ಮ ಮಗ, ಅವಳು ಚೆನ್ನಾಗಿ ಬುದ್ಧಿಶಕ್ತಿ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದಾರಲ್ವಾ? ಏನು ಪ್ರಾಬ್ಲಮ್ ಆಯಿತು? ಇಲ್ಲ ಸರ್, SLC ಫೇಲ್ ಆಯಿತು. SLC ಫೇಲ್ ಆಗಿಂದ ಹೊರಗಡೆ ಇಲ್ಲಿ ಕೆಲಸ ಮಾಡಕ್ ಶುರು ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ. ಓಕೆ.
ಮನೆಗೆ ಸೇರ್ತಾ ಇಲ್ಲ. 2-3 ವರ್ಷ ಆಯ್ತು, ಮನೆಗೂ ಬರ್ತಾ ಇಲ್ಲ. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಫೋನ್ ಈಗ ಡಿಸ್ಕನೆಕ್ಟ್ ಆಗಿದೆ. ಹ್ಮ್ ಅದು ಏನು ಬರ್ತಾನ ಹೇಗೆ ಬರೋ ಕಡೆ ಸೂಚನೆ ಏನು ಗೊತ್ತಾಗ್ತಾ ಇಲ್ಲ. ಹ್ಮ್ ಅದಕ್ಕೆ ಏನಂತ ಕೇಳ್ಬೇಕಿತ್ತು ಗುರುಜಿ. ನೋಡಮ್ಮ, ಇವಾಗ ಶನಿ ದಶೆ ನಡೀತಾ ಇದೆ ಮಗುಗೆ. ಹಾ. ಶನಿ ದಶೆಯಲ್ಲಿ ನಾವು ಹೇಳ್ತೀವಿ ಸಾಮಾನ್ಯವಾಗಿ ನೋಡಿದಾಗ, ಈಗ ನೋಡಿ ಶನಿ ದಶೆಯಲ್ಲಿ ಕೇತು ಭುಕ್ತಿ ಇದ್ದಾಗ ಏನಾಗುತ್ತೆ, ಕೆಲವೊಂದು ಸ್ವಲ್ಪ ತೊಂದರೆಗಳು ಅನುಭವ, ಮಾನಸಿಕವಾಗಿ ಕೆಲವೊಂದು ತೊಂದರೆಗಳು ಆಗ್ತಾ ಇರುತ್ತೆ. ಮತ್ತೆ ಅಥವಾ ಉದ್ಯೋಗದ ನಿಮಿತ್ತನೂ ಕೂಡ ಕೆಲವೊಂದು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ, ಕುಟುಂಬದಲ್ಲಿ ಕೂಡ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ನೋಡಿ ಇವಾಗ ಶನಿ ದಶೆಯಲ್ಲಿ ಕೆಲವೊಂದು ನೋಡಿ, ನೀವು ಶನೇಶ್ವರನಿಗೆ ಸ್ವಲ್ಪ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಮನೆಯಲ್ಲಿನೇ ಈಗ ಎಳ್ಳಿರುತ್ತಲ್ಲಮ್ಮ, ಎಳ್ಳಿಗೆ ಒಂದು ಪೂಜೆ ಮಾಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಕೊಳ್ತಾ ಬನ್ನಿ. ಪ್ರತಿ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ದಿನ ಹಚ್ಕೊಳ್ತಾ ಬನ್ನಿ, ಅನುಕೂಲ ಆಗುತ್ತೆ. ನೋಡಿ ಈಗ 2026ವರೆಗೂ ಈ ಸ್ವಲ್ಪ ತೊಂದರೆಗಳು ಇರುವ, ಅಂದರೆ ಮುಂದಿನ ವರ್ಷವರೆಗೂ. ನೆಕ್ಸ್ಟ್ ಅದು 2027ರಿಂದ ಮಗುಗೆ ತುಂಬ ಅನುಕೂಲ ಆಗುತ್ತೆ. ಮನೆಗೂ ಕೂಡ ಬರ್ತಾರಮ್ಮ, ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಶನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡಿ, ಸ್ವಲ್ಪ ಎಳ್ಳನ್ನು ದಾನ ಮಾಡೋದು ಅಥವಾ ಕಪ್ಪು ವಸ್ತ್ರಗಳನ್ನು ಯಾರಿಗಾದ್ರೂ ದಾನ ಮಾಡೋದು, ಮನೆಯಲ್ಲಿ ಎಣ್ಣಿನ ದೀಪವನ್ನು ಹಚ್ಚುತ್ತಾ ಬನ್ನಿ ಅಮ್ಮ, ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಡೈಲಿ ಹಚ್ಚೋಕ್ಕಾಗಿಲ್ಲ ಅಂತಂದ್ರು ಈ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳ ಸಂಜೆ ಸಾಯಂಕಾಲದಲ್ಲಿ ಸೂರ್ಯಾಸ್ತಮನ ನಂತರ ಇದು ಹಚ್ಕೊಳ್ತಾ ಬನ್ನಿ, ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಒಳ್ಳೆ ಜಾತಕ ಇದೆ ಮಗು, ಒಳ್ಳೆ ಬುದ್ಧಿಶಕ್ತಿ ಕೂಡ ಇದೆ ಅಮ್ಮ. ಮಗು ಫೇಲ್ ಆಗಿದ್ರು ಪರವಾಗಿಲ್ಲ, ಯಾಕಂದರೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಮುಂದೆ ಒಳ್ಳೆ ಅನುಕೂಲ ಆಗುತ್ತೆ ಮಗುಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ, ನೇರವಾಗಿ ಭೇಟಿ ಮಾಡಬಹುದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರ ಹತ್ರ ನೇರವಾಗಿ ಭೇಟಿ ಮಾಡಿ ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕವನ್ನು ತಪ್ಪದೇ ತಿಳಿಸಬೇಕಾಗತ್ತೆ. ಅಥವಾ ರಾಶಿ ನಕ್ಷತ್ರ ಯಾವುದು ಇದನ್ನಾದರೂ ಕೂಡ ತಿಳಿಸಬೇಕಾಗುತ್ತೆ. ಇದು ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ಆಗ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಗುರುಜಿಯವರು ಮಾಡಿಕೊಡ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದರೆ ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳ ಬಗ್ಗೆ ಪರಿಜ್ಞಾನ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾಕಂದರೆ ನೋಡಿ, ಇವಾಗ ಒಂದು ಮದುವೆ ಆಗಲಿಕ್ಕೂ ಕೂಡ ರಾಶಿ ನಕ್ಷತ್ರ ನೋಡುವಂಥದ್ದು, ಯಾಕಂದರೆ ಎಲ್ರಿಗೂ ಕೂಡ ಇವಾಗ ಗೊತ್ತಿರುವಂಥ ವಿಚಾರ. ಎಲ್ಲರೂ ಈಗ ಏನು ಮಾಡ್ತಾರೆ, ಕೆಲವರಿಗೆ ಜನ್ಮ ದಿನಾಂಕ, ಅಂದರೆ ಜನ್ಮದ ಸಮಯ ಗೊತ್ತಿಲ್ಲ ಅಂತಂದರೆ, ಆ ಜನ್ಮ ರಾಶಿ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದರೆ ಏನು ಮಾಡ್ತಾರೆ, ಅವರ ನಾಮ ನಕ್ಷತ್ರ ಅಂದರೆ ಅವರ ಹೆಸರಿಗೆ ಯಾವ ಒಂದು ರಾಶಿ ನಕ್ಷತ್ರ ಬರುತ್ತೆ ಅದನ್ನಾದರೂ ತಿಳ್ಕೊಂಡ್ಬಿಟ್ಟಿರ್ತಾರಲ್ವ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಾ ಬರ್ತಾ ಇರುವಂಥದ್ದು. ಈ ದಿನ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ನೋಡಿ, ಈ ದಿನ ಮೇಷರಾಶಿಯವರಿಗೆ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೆಯುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಬೇಕು, ರಾಜಕೀಯ ವಿಷಯವಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಜಾತಕ ಬಲದಲ್ಲಿ ಏನಾದರೂ ಮುಖ್ಯವಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳಿದ್ದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಅದರ ಕಡೆ ಗಮನವನ್ನು ಕೊಡಿ. ಇವತ್ತು ರಾಜಕೀಯ ವಿಷಯವಾಗಿ ಏನಾದರೂ ಮಾತುಕತೆಗಳಿದ್ರು ಕೂಡ ಇವತ್ತು ಆ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ, ಕೆಲಸ ಕಾರ್ಯಗಳು ಮುನ್ನುಗ್ತವೆ, ವೇಗವಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತವೆ ಅಂತ ಹೇಳ್ತಾ ಇದೆ. ಇನ್ನು ಅನಿರೀಕ್ಷಿತ ಧನಲಾಭ ಕೂಡ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ನೋಡಿ, ಹಣದ ವಿಚಾರವಾಗೂ ಕೂಡ ಈ ದಿನ ಅನುಕೂಲ ಇರುವಂಥದ್ದು, ಅಂದರೆ ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಹಣ ಬರುವಂತಹ ಸಾಧ್ಯತೆ ಇರುವಂಥದ್ದು. ಅಥವಾ ಯಾರಿಗಾದರೂ ಹಣವನ್ನು ಕೊಟ್ಟು ಕಳ್ಕೊಂಡಿದ್ರೆ ಅದನ್ನು ಕೂಡ ಇವತ್ತು ಹಿಂಪಡೆಯುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗ್ಬೋದು ನಿಮಗೆ ಈ ದಿನ ಮೇಷರಾಶಿಯವರಿಗೆ. ಇನ್ನು ರಾಶಿ ವೃಷಭ ರಾಶಿಯ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ವೃಷಭ ರಾಶಿಯವರಿಗೆ ಈ ದಿನ ನಾವು ನೋಡಿದಾಗ ವೃಷಭ ರಾಶಿಯವರಿಗೆ ಪ್ರಮುಖ ಕೆಲಸಗಳಲ್ಲಿ ಇಂದು ಧನಲಾಭ ಆಗುವಂಥದ್ದು. ನೋಡಿ, ವೃಷಭ ರಾಶಿಯವರಿಗೂ ಕೂಡ ಒಳ್ಳೆ ದಿನ ಆಗಿರುವಂಥದ್ದು. ಯಾಕಂದರೆ ನೋಡಿ, ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಧನಲಾಭ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಯಾರೆಲ್ಲ ಕೆಲವರು ನೋಡಿ ಹಣದ ವಿಚಾರವಾಗಿ ಕೆಲಸಗಳು ಕೊಟ್ಟು ತಗೊಳ್ಕೊಳ್ಳುವಂಥ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ. ಹಣದ ವಿಚಾರವಾಗಿ ಯಾರೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಇವತ್ತು ಧನಲಾಭವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿ ಹಣವನ್ನು ಹೆಚ್ಚು ಸಂಪಾದನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಇವಾಗ ನೋಡ್ಕೊಳ್ಬೇಕು ಹಣದ ವಿಚಾರವಾಗಿ, ಅದಾದರೂ ಜಾಗೃತರಾಗಿ ಈ ದಿನ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಧನಲಾಭವನ್ನು ಈ ದಿನ ವೃಷಭ ರಾಶಿಯವರು ಪಡಿಬಹುದಾಗಿದೆ. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ಹಣದ ನಿರೀಕ್ಷೆ ಮಾಡ್ತಾ ಇರ್ತೀವಿ, ಹೊಸ ಜವಾಬ್ದಾರಿಯನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ನೋಡಿ, ನೀವು ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಆಗಲಿ ಅಥವಾ ಕೆಲವರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸ್ವಂತಕ್ಕೆ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ, ಜವಾಬ್ದಾರಿ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನೋಡ್ಕೊಳ್ಬೇಕು, ಜವಾಬ್ದಾರಿ ಹೆಚ್ಚಾದ್ರೂ ಕೂಡ ನಿಮಗೆ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ನಾವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥದ್ದು ಈ ದಿನ ವೃಷಭ ರಾಶಿಯವರಿಗೆ.
ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಗಳಿದೆ ಏನಿದೆ ಜಾತಕ ಫಲದಲ್ಲಿ ಇವತ್ತು ನೋಡಿ, ಮಿಥುನ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು ಅಂತ ಇದೆ. ಹಾಗಾಗಿ ಏನು ಮಾಡಬೇಕು ನಾವು ಇದನ್ನ ಆದಷ್ಟು ಕುಟುಂಬದವರ ಜೊತೆ ಇರಬೇಕಾಗುತ್ತೆ. ಯಾಕಂದರೆ ಏನಾದರೂ ಕುಟುಂಬದಲ್ಲಿ ಏನಾದರೂ ವಿಘ್ನಗಳು ಬಂದಿದ್ದು ಅಥವಾ ಏನಾದರೂ ಬೇರ್ಪಟ್ಟಿದ್ರೆ ಅಥವಾ ಕುಟುಂಬದಿಂದ ದೂರ ಉಳಿದಿದ್ರೆ ಏನಾದರೂ ತೊಂದರೆಗಳು ಆಗ್ತಾ ಇದ್ರೆ ಅಂಥವ್ರಿಗೆ ಇದನ್ನು ನೋಡಿ ಅನುಕೂಲವಾದಂಥ ದಿನ ಅಂತ ಹೇಳ್ಬೋದು. ಆದಷ್ಟು ಕುಟುಂಬದವರ ಜೊತೆ ನೀವು ಅಂದರೆ ಸಂಪರ್ಕದಲ್ಲಿರಲಿಕ್ಕೆ ನೋಡ್ಕೊಳ್ಳಿ, ಅವಾಗ ಅನುಕೂಲಗಳಾಗುವಂಥದ್ದು. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಈ ದಿನ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಅನುಕೂಲ ಆಗುತ್ತೆ. ಕೆಲವರು ನೋಡಿ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ ಅಥವಾ ಒಂದು ಖಾಸಗಿ ಕ್ಷೇತ್ರದಲ್ಲಿ ಅಥವಾ ಕೆಲವರು ಈ ಗೌರ್ಮೆಂಟ್ ಕೆಲಸಗಳು ಮಾಡ್ತಾ ಇರ್ತೀರವ, ಅಲ್ಲಿ ಅನುಕೂಲದ ದಿನ ಅಂತ ಹೇಳ್ಬೋದು. ಅಭಿವೃದ್ಧಿ ಆಗುತ್ತೆ. ಏನಾದರೂ ಕೆಲಸ ಕಾರ್ಯ ಆಗ್ತಾ ಇಲ್ಲ, ನಿಂತೋಗಿತ್ತು, ಅವೆಲ್ಲವಕ್ಕೂ ಕೂಡ ನಿಮ್ಗೆ ಈ ದಿನ ಪರಿಹಾರ ಸಿಗುತ್ತೆ. ಏನಾದರೂ ಕೆಲಸ ಕಾರ್ಯ ನಿಂತೋಗಿದ್ದು ಅದು ಮಾಡಬೇಕು ಮಾಡಬಾರ್ದು ಅಂತ ಎರಡು ಮನಸ್ಸು ಏನಾದರೂ ಇತ್ತು ಅಂತಂದರೆ ಆ ಕೆಲಸವನ್ನು ಈ ದಿನ ಮಾಡ್ಕೊಳ್ಳಿ, ನಿಮಗೆ ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವ್ರಿಗೆ ಇದನ್ನು ನೋಡಿದಾಗ ವ್ಯಾಪಾರದಲ್ಲಿ ಪ್ರಗತಿ ನೋಡಿ. ಯಾರೆಲ್ಲ ಕಟಕ ರಾಶಿಯವ್ರು ಕೂಡ ತುಂಬ ಒಳ್ಳೆ ದಿನ. ಅವ್ರಿಗೂ ಕೂಡ ನೋಡಿ ಏನಾಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಅಂತ ಇದೆ ನೋಡಿ. ಕೆಲವರು ಕಟಕ ರಾಶಿಯವ್ರಿಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಈಗ ಅಷ್ಟಮ ಶನಿ ಬಿಟ್ಟೋಗಿರೋದ್ರಿಂದ ಕೆಲವೊಂದು ಏನಾಗುತ್ತೆ, ಅಷ್ಟಮ ಶನಿ ಇದ್ದಾಗ ವ್ಯಾಪಾರದಲ್ಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟಿರ್ತೀರಾ, ನಷ್ಟ ಆಗ್ತಾ ಇರುತ್ತೆ. ಏನು ವ್ಯಾಪಾರನೂ ಕೂಡ ಕೈ ಎತ್ತಾ ಇರಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅಂದರೆ ಧನಲಾಭ ಆಗ್ತಾ ಇರಲ್ಲ. ಕೆಲವೊಬ್ಬರಿಗೆ ವ್ಯಾಪಾರ ಚೆನ್ನಾಗಾದರೂ ಕೂಡ ನಷ್ಟ ಹೋಗ್ಬಿಡ್ತಾರೆ. ಈ ರೀತಿಯೆಲ್ಲ ಆಗಿರುತ್ತಲ್ವ. ಅವರೆಲ್ಲರಿಗೂ ಕೂಡ ಕಟಕ ರಾಶಿಯವರಿಗೆ ಮುಂದೆ ಅನುಕೂಲದ ದಿನಗಳನ್ನು ನೋಡ್ತೀರಾ. ಇವತ್ತು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಇರುವಂಥದ್ದು. ಇನ್ನು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಅಂತಲೂ ಕೂಡ. ಅಂದರೆ ನೋಡಿ ಇವತ್ತು ತುಂಬ ಒಳ್ಳೆಯದಿನ. ಯಾಕಂತ ಹೇಳ್ತಿರುವಂಥದ್ದು, ಕಟಕ ರಾಶಿಯವರಿಗೆ ಶನಿಯ ಸಂಚಾರದಿಂದ ಒಳ್ಳೇದಾಗ್ತಾ ಇದೆ. ಯಾಕಂದರೆ ನಿಮ್ಗಿದ್ದಿದ್ದು ದೋಷಗಳೆಲ್ಲ ಪರಿಹಾರ ಆಗಿ ನೋಡಿ, ಕುಟುಂಬದಲ್ಲಿ ಕೆಲವರಿಗೆ ಏನೋ ವಿನಾಕಾರಣ ಸಮಸ್ಯೆಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಒಂದು ಸಮಯಗಳಲ್ಲಿ. ಯಾಕಂದರೆ ಶನಿ ಬಂದಾಗ ಸ್ವಲ್ಪ ತೊಂದರೆಗಳಿದ್ದೇ ಇರುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ನೋಡಿ ಅನುಕೂಲದ ದಿನಗಳು. ಇವಾಗ ಕುಟುಂಬದಲ್ಲಿ ಅಕಸ್ಮಾತ್ ಏನಾದರೂ ಜಗಳಗಳಾಗಿದ್ದು, ಏನಾದರೂ ವಿನಾಕಾರಣ ಮನಸ್ತಾಪಗಳಾಗಿದ್ದರೆ ನೋಡಿ ಅದನ್ನು ಬಗೆಹರಿಸ್ಕೊಳ್ಳಿ. ಇವತ್ತು ತುಂಬ ಒಳ್ಳೆ ದಿನ. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಮಗೆ ಇದನ್ನ ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಇದರ ಸಿಂಹರಾಶಿಯವರಿಗೆ ನೋಡಿದಾಗ ಮನೆಯ ವಿಷಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಒಳ್ಳೆಯ ಸಮಯ ಅಂತ ಹೇಳ್ತಾ ಇದೆ. ನೋಡಿ ಗಮನಿಸ್ಕೊಳ್ಬೇಕು, ಸಿಂಹರಾಶಿಯವರು ಮನೆಯ ವಿಷಯವಾಗಿ ಕೆಲವರು ನೋಡಿ ಈಗ ಮದುವೆ ಆಗ್ತಿರಲ್ಲ, ಮದುವೆ ವಿಚಾರ ಇರುತ್ತೆ, ಅಥವಾ ಏನೋ ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಲ್ವಾ, ಮನೆಯವರ ಜೊತೆ ಚರ್ಚೆಯನ್ನು ಮಾಡಿ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ವೃಥಾ ನೀವು ಹಣವನ್ನು ವ್ಯಯ ಮಾಡುವಂಥದ್ದು, ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ರಿ, ಇವೆಲ್ಲಕ್ಕೂ ಕೂಡ ನಿಮಗೆ ಇದನ್ನು ಪರಿಹಾರ ಸಿಗುತ್ತೆ ಮನೆಯವರ ಸಂಬಂಧದಿಂದ. ಇನ್ನು ಹಣಕಾಸು ವಿಚಾರದಲ್ಲಿ ಕೂಡ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೋಡಿ ಹಣದ ವಿಚಾರವಾಗಿ ಏನಾದರೂ ಕಷ್ಟ ಬಂದಿದ್ದು, ಹಣ ಏನಾದರೂ ಕಳ್ಕೊಂಡಿದ್ರು ಕೂಡ ಇದನ್ನು ನಿಮಗೆ ಒಳ್ಳೆಯದಾಗುತ್ತೆ. ಕುಟುಂಬದವರ ಜೊತೆ ಮನೆಯವರ ಜೊತೆ ಮಾತುಕತೆಗಳನ್ನು ಮಾಡ್ಕೊಳ್ಳಿ. ಅವರ ಜೊತೆ ಸೇರಿ ಏನಾದರೂ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೂ ಕೂಡ ಇದು ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಮುಂದಿನ ರಾಶಿಯ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ಕೇಳಿಸ್ತಾ ಇದೆಯಮ್ಮ? ತಮ್ಮ ಹೆಸರು? ನನ್ನ ಹೆಸರು ಗಿರಿಜಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಿ. ನಿಮ್ಮ ಮಗಳ ಹೆಸರು? ಲೇಖನಾ ಕೆ ಅಂತ. ಲೇಖನಾ ಕೆ. ಹುಟ್ಟಿದ ದಿನಾಂಕ? 13/5/2010. 13/5/2010. ಹುಟ್ಟಿದ ಸಮಯ? ಸಮಯ ಗುರುವಾರ 3:06 PM. 3:06 ಮಧ್ಯಾಹ್ನ. ಹುಟ್ಟಿದ ಸ್ಥಳ? ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನಮ್ಮ ಅವ್ರದ್ದು ಎಜುಕೇಶನ್ ಮತ್ತೆ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಎಜುಕೇಶನ್ ಅಂಡ್ ಹೆಲ್ತ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಹೇಳಿಮ್ಮ, ಮಗು ಏನು ಓದ್ತಾ ಇದೆಯಮ್ಮ? ಇವಾಗ 10th ಹೋಗ್ಬೇಕು ಗುರುಗಳೇ, 9th ಪಾಸ್ ಆಗಿ. ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಚೆನ್ನಾಗಿದೆ. ಗುರುಬಲ ಇರೋದ್ರಿಂದ ಮಗುಗೆ ಚೆನ್ನಾಗಿದೆ. ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ. ಅದ್ರ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನೋಡ್ಕೊಳ್ಬೇಕಮ್ಮ. ಪದೇ ಆರೋಗ್ಯ ಕೆಡುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಶನಿ ನೀಚ ಸ್ಥಾನದಲ್ಲಿ ಲಗ್ನದಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ತೊಂದರೆಗಳು ಆಗ್ತಾ ಇರುತ್ತೆ. ಸ್ವಲ್ಪ ಏನಾದರೂ ಈ ಮೂಳೆಗಳಿಗೆ ಸಂಬಂಧಪಟ್ಟದ್ದು ಅಂಥದ್ದು ಬರುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದೆಲ್ಲ ಆಗ್ತಾ ಇರ್ತಮ್ಮ. ಅದ್ರ ಕಡೆ ಗಮನವನ್ನು ಕೊಡಬೇಕು. ಇನ್ನು ಮೇಷರಾಶಿ ಆಗಿರೋದ್ರಿಂದ ಮಗುಗೆ ಸ್ವಲ್ಪ ಇವಾಗ ಶನಿ 7.5 ಕೂಡ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಕಷ್ಟಗಳನ್ನ ಎದುರು ನೋಡಬೇಕಾಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು. ಯಾಕಂದರೆ ಶನಿ ಕೂಡ ಜಾತಕ
ಜಾತಕದಲ್ಲಿ ಶನಿ ನೀಚ ಸ್ಥಾನದಲ್ಲಿರೋದ್ರಿಂದ ಇದರ ಜೊತೆ ಲಗ್ನದಲ್ಲೇ ನೀಚನಾಗಿದ್ದಾಗ ಏನಾಗುತ್ತೆ, ದೈಹಿಕವಾಗಿ ಸ್ವಲ್ಪ ಆ ಮಗು ತುಂಬ ಎದುರಿಸಬೇಕಾಗುತ್ತೆ, ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇದರ ಜೊತೆ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಏನಾಗುತ್ತೆ, ಸೋಂಬೇರಿತನ ಹೆಚ್ಚಾಗುವಂಥದ್ದಮ್ಮ. ಇವಾಗ ಮೇಷರಾಶಿಯವರಿಗೆ 7.5 ನೋಡಿ, ನೆನ್ನೆ ಶನಿಯ ಸಂಚಾರದಿಂದ ನಾವು ಹೇಳ್ತಾ ಇದ್ವಿ, ಅಮಾವಾಸ್ಯ ದಿನ 29ನೇ ತಾರೀಕು ಶನಿಯ ಬದಲಾವಣೆಯಿಂದ ಏನಾಯಿತು, ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗಿದೆ ಅಮ್ಮ. ಸ್ವಲ್ಪ ಜಾಗೃತರಾಗಿರಿ. ಮಗು ಏನಾದರೂ ಪ್ರಯಾಣಗಳಿತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಂದ್ರೆ, ಎಲ್ಲಾದರೂ ಈಗ ಮಗುಗೆ ಗಾಡಿ ಓಡಿಸೋದು ಕೊಡೋದಾಗಲಿ ಅದನ್ನು ಮಾಡಬಾರ್ದು. ಮತ್ತು ಯಾವುದೇ ವಿಚಾರವಾಗಿ, ಹಣದ ವಿಚಾರವಾಗಿ ಆಗಲಿ, ಮತ್ತು ಮಾನಸಿಕವಾಗಿ ಮಗುನ ಸ್ವಲ್ಪ ನೀವು ಸಬಲ ಮಾಡಿಸ್ಬೇಕಾಗುತ್ತೆ. ಸ್ವಲ್ಪ ಈಗ ಶನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಅವಶ್ಯಕವಾಗಿ ನೀವು ಮಾಡಿಸ್ಕೊಳ್ಳಬೇಕಾಗುತ್ತೆ. ಯಾಕಂದರೆ ಈಗ ಪ್ರಾರಂಭದ ದಿನಗಳು ಇವಾಗಲೇ ನೀವು ಸ್ವಲ್ಪ ನೋಡಿಕೊಂಡು ಒಂದು ಅಕ್ಕಪಕ್ಕ ನಿಮ್ಗೆ ಏನಾದರೂ ಶನಿ ದೇವಸ್ಥಾನ ಇದ್ರೆ ಅಲ್ಲಿ ಹೋಗುವಂಥದ್ದು, ಅಥವಾ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ರಮ್ಮ, ಅನುಕೂಲ ಆಗುತ್ತೆ ನಿಮಗೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಪರಿಹಾರಕ್ಕಾಗಿ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕನ್ಯಾ ರಾಶಿ. ಇದನ್ನ ಕನ್ಯಾ ರಾಶಿಯವರಿಗೆ ಖರ್ಚು ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ತಿದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ ನೋಡಿ, ಖರ್ಚು ಹೆಚ್ಚಾಗದೆ ಅಂತ ಹೇಳ್ತಿದೆ ಜಾತಕ ಫಲದಲ್ಲಿ. ಆದರೆ ಏನು ಮಾಡಬೇಕು, ಖರ್ಚಿನ ಮೇಲೆ ಹಿಡಿತಾ ಇರಬೇಕು, ನಿಗಾ ವಹಿಸಬೇಕು, ವೃಥ ಹಣವನ್ನು ವ್ಯಯ ಮಾಡಬಾರ್ದು ಅಂತ ಹೇಳ್ತಿದೆ. ಹಣದ ವಿಚಾರವಾಗಿ ತೊಂದರೆಗಳನ್ನು ಬೋಸ್ತೀರಾ ಅಂತ ಹೇಳುವಂಥದ್ದು. ಇನ್ನು ಪ್ರಯಾಣ ಯೋಗವಿದೆ, ಮನೆಯಲ್ಲಿ ಕೌಟುಂಬಿಕ ನೆಮ್ಮದಿ ಕೂಡ ಸಿಗುವಂಥದ್ದು. ನೋಡಿ, ಎಲ್ಲಾದರೂ ಪ್ರಯಾಣ ಹೋಗಬೇಕು, ಎಲ್ಲಾದರೂ ಹೊರಗಡೆ ಹೋಗಬೇಕು, ಏನಾದರೂ ಕೆಲಸ ಕಾರ್ಯಕ್ಕೋಸ್ಕರ ಅಂತಿದ್ರೆ ಇವತ್ತು ನೋಡಿ ಹೋಗ್ಬೇಕು. ಕೆಲವರಿಗೆ 2 ಮನಸ್ಸು ಇರುತ್ತೆ, ಇವತ್ತು ಹೋಗಬೇಕು ಬೇಡವಾ, ಅಲ್ಲ ಆ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಎಲ್ಲ ಇರುತ್ತಲ್ವ. ಅದ್ರ ನೋಡಿ ಇವತ್ತು ಹೋಗಿ ಎಲ್ಲಾದರೂ ದೂರದ ಪ್ರಯಾಣ ಇತ್ತು ಅಥವಾ ಬೇರೆ ಕಡೆ ಏನಾದರೂ ಕೆಲಸ ಕಾರ್ಯದ ನಿಮಿತ್ತ ಹೋಗಬೇಕು ಅಂದ್ಕೊಂಡಿದ್ರೆ ಇದನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮನೆಯಲ್ಲಿ ಕೌಟುಂಬಿಕ ನೆಮ್ಮದಿ ಕೂಡ ಇರುವಂಥದ್ದು. ಮನೆಯ ವಿಚಾರವಾಗಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಅದರ ನೆಮ್ಮದಿ ಇರಬೇಕು ಅಂತಂದರೆ ಮನೆಯವರ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ತುಲಾರಾಶಿಯವರಿಗೆ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ ಗಮನಿಸ್ಕೊಳ್ಬೇಕು. ನಿರೀಕ್ಷಿತವಾಗಿ ಕೆಲವರು ನೋಡಿ ನಿರೀಕ್ಷೆ ಮಾಡಿರಲ್ಲ, ಆ ರೀತಿ ಹಣ ಬರುವಂಥದ್ದು. ನೋಡಿ, ಯಾವ ರೀತಿ ಇದು ಹಣದ ವಿಚಾರ ಅಂತಂದರೆ, ಕೆಲವರು ನೋಡಿ ಹಣ ಯಾರಿಗೋ ಒಂದು ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತಾರೆ, ಯಾರಿಗೋ ಕೊಟ್ಟಿರ್ತಾರೆ, ಅವ್ರು ಕೊಡ್ತಾ ಇರಲ್ಲ, ಈ ರೀತಿ ತೊಂದರೆ ಆಗಿರುತ್ತೆ. ಅಥವಾ ಯಾವುದೊಂದು ನಿರೀಕ್ಷೆ ಇರಲ್ಲ ನಿಮಗೆ, ಆ ರೀತಿ ಹಣ ಬರುವಂತಹ ನಿರೀಕ್ಷೆ ಈ ದಿನ ನೀವು ಮಾಡಬಹುದಾಗಿದೆ ಹಣದ ವಿಚಾರವಾಗಿ ತುಲಾರಾಶಿಯವರಿಗೆ. ಇನ್ನು ನೂತನ ವ್ಯಕ್ತಿಗಳ ಪರಿಚಯವಾಗಲಿರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರೆಯುವಂಥದ್ದು. ನೋಡಿ, ತುಲಾರಾಶಿಯವರಿಗೆ ಅನುಕೂಲವಾದ ದಿನ. ಯಾಕಂದರೆ ನೋಡಿ, ಮಾನಸಿಕವಾಗಿ ಏನಾದರೂ ಕುಗ್ಗಿ ಹೋಗ್ತಾ ಇದ್ದರೆ, ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನೋಡಿ, ಹೊಸ ವ್ಯಕ್ತಿಗಳಿಂದ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿ, ಯಾರಾದರೂ ಹೊಸ ವ್ಯಕ್ತಿಗಳ ಪರಿಚಯ ಆದರೆ ಅನುಕೂಲ ಆಗುವಂಥದ್ದು. ಅದರಿಂದ ನಿಮಗೆ ಮುಂದಿನ ಒಂದು ಜೀವನದಲ್ಲಿನೋ ಅಥವಾ ಮೊನ್ನೆ ಏನೋ ಒಂದು ವಿಚಾರಕ್ಕೆ, ಒಂದು ವ್ಯಾಪಾರ ಉದ್ಯೋಗ ನಿಮಿತ್ತನೋ ಅನುಕೂಲದ ದಿನಗಳನ್ನು ಕೂಡ ನೀವು ನೋಡ್ಬೋದಾಗಿದೆ ಇನ್ನು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವರಿಗೆ ಉತ್ತಮ ಲಾಭ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಯವರು ಕೆಲವರು ಇರ್ತಾರೆ ನೋಡಿ, ಸಹಕಾರ ಸಂಘಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ, ಅವರಿಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಅಂದರೆ ಉತ್ತಮ ಲಾಭಾಂಶ ಕೂಡ ಇದನ್ನು ಕಂಡುಕೊಳ್ಬೋದಾಗಿದೆ. ವ್ಯಾಪಾರ ಉದ್ಯೋಗದಲ್ಲಿ ಧನಲಾಭ ಆಗುತ್ತೆ, ಅಭಿವೃದ್ಧಿ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ನಿರುದ್ಯೋಗಿಗಳಿರ್ತಾರೆ ಅವರಿಗೆ ಅವಕಾಶಗಳು ಅರಸಿ ಬರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಕೆಲವರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಕೆಲಸ ಕಾರ್ಯ ಮಾಡ್ತಾ ಇರಲ್ಲ, ಅಂದರೆ ಅವ್ರಿಗೆ ಇಷ್ಟವಾದ ಕೆಲಸ ಇರಲ್ಲ. ಕೆಲವರು ಯಾವುದೋ ಒಂದು ನಿರೀಕ್ಷೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಮನೇಲೇ ಇರ್ತಾರೆ, ಕೆಲಸ ಮಾಡ್ತಾ ಇರಲ್ಲ, ಯಾವುದೋ ಅಂದ್ಕೊಂಡಂತಹ ಕೆಲಸ ಸಿಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವ. ಇದನ್ನ ನೋಡಿ, ಮನೇಲಿದ್ದರೆ ಯಾವ ಕೆಲಸನೂ ಆಗಲ್ಲ, ಆದರೆ ಯಾವ ಕೆಲಸನಾದರೂ ಆಗಲಿ ಇವತ್ತು ನಿಮ್ಗೆ ಅರಸಿ ಬರುತ್ತೆ ಅಂತ ಹೇಳ್ತಾ ಇದೆ ಜಾತಕ ಬಲದಲ್ಲಿ. ಆದರೆ ಸ್ವಲ್ಪ ನಿಮ್ಮದು ಕೂಡ ಅಲ್ಲಿ ಎಫೆಕ್ಟ್ ಇರಬೇಕಾಗುತ್ತೆ. ಅಂದರೆ ಸ್ವಲ್ಪ ನೀವು ಕಷ್ಟ ಬೀಳಬೇಕು. ಕೆಲಸದ ನಿಮಿತ್ತ ನಿಮ್ಗೆ ಯಾವ ರೀತಿ ಕೆಲಸ ಬೇಕು ಅದಕ್ಕೆ ತಕ್ಕಂತಹ ಕೆಲಸ ಕಾರ್ಯಗಳು ನಿಮ್ಮ ನೀವು ತೊಡಗಿಸ್ಕೊಂಡಾಗ ಏನಾಗುತ್ತೆ, ಅದರಿಂದ ಅಭಿವೃದ್ಧಿನೂ ಕೂಡ ನೀವು ಇದನ್ನು ಪಡಿಬೋದಾಗಿದೆ ಇನ್ನು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಹಣಕಾಸು ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳು ಹೆಚ್ಚಿಸಬೇಕಾಗುತ್ತದೆ. ನೋಡಿ, ಏನು ಹೇಳ್ತಾ ಇದೆ, ಹಣದ ವಿಚಾರವಾಗಿ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾರೆ ಧನುರಾಶಿಯವರು. ಹಣದ ವಿಚಾರವಾಗಿ ಕಷ್ಟದಲ್ಲಿದ್ದರೆ, ಸಂಕಷ್ಟದಲ್ಲಿದ್ದರೆ, ಆರ್ಥಿಕವಾಗಿ ನಷ್ಟ ಹೊಂದಿದ್ರೆ ಅಥವಾ ಸಾಲಬಾಧೆಯಿಂದ ನರಳ್ತಾ ಇದ್ದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳು ಮಾಡ್ಕೊಳ್ಬೇಕು. ನೋಡಿ, ಸುಮ್ಮನೆ ಮನೆಯಲ್ಲಿ ಇದ್ದರೆ ಕೆಲಸ ಕಾರ್ಯಗಳು ಆಗಲ್ಲ, ಅದಕ್ಕೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು, ಅದರಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಆಗುವಂಥದ್ದು. ನಿರೀಕ್ಷಿತ ಕ್ಷೇತ್ರಗಳಿಂದ ಸಾಲದ ನೆರವು ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಎಲ್ಲೋ ಒಂದು ಹತ್ರ ನೀವು ಅಂದ್ಕೊಂಡಿರ್ತೀರಲ್ವಾ, ಧನುರಾಶಿಯವರು ಯಾರೋ ಒಬ್ರು ಈ ಥರ ಕೊಡ್ತಾರೇನೋ ಅಥವಾ ಸಾಲ ತಗೋಬೇಕು ಅಂದ್ಕೊಂಡಿರ್ತಾರೆ. ಕೆಲವರು ಬ್ಯಾಂಕ್ಗಳಲ್ಲಿ ಅಂದ್ಕೊಂಡಿರ್ತಾರೆ, ಕೆಲವರು ಇನ್ನು ಖಾಸಗಿ ಕ್ಷೇತ್ರದಲ್ಲಿ ಅಂದ್ಕೊಂಡಿರ್ತಾರೆ, ಸಾಲದ ಮೊರೆ ಹೋಗಿರ್ತಾರೆ, ಅವ್ರಿಗೆ ಸಾಲ ಸಿಗುವಂತಹ ಸೂಚನೆಗಳು ಕೂಡ ಇದನ್ನು ಇರುವಂಥದ್ದು ಧನುರಾಶಿಯವರಿಗೆ.
ಇನ್ನು ಮಕರ ರಾಶಿಯವರಿಗೆ ಇದು ನೋಡಿದಾಗ ಸಹೋದ್ಯೋಗಿ ಪರ ಹೋರಾಟ ಅನಿವಾರ್ಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ನೋಡಿ, ನಿಮ್ಮ ಜೊತೆಗಾರರ ಪರ ಹೋರಾಟ ಮಾಡಬೇಕಾಗುತ್ತೆ ಇವತ್ತು ಅಂತ ಹೇಳ್ತಾ ಇದೆ. ಎಲ್ಲ ಒಂದು ಹತ್ರ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಇರ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಅದರ ಪರ ನೀವು ಇವತ್ತು ನಿಂತ್ಕೊಳ್ಬೇಕಾಗುತ್ತೆ. ಅದರಿಂದ ಅನುಕೂಲ ಆಗುತ್ತೆ. ಯಾವಾಗ ನೋಡಿ ನಿಮ್ಮ ಜೊತೆಗಾರರ ಜೊತೆ ನಾವು ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರ್ತೀವಿ, ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅವು ಜಯವನ್ನು ಕೂಡ ಪಡಿಬಹುದು. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ಇರುವಂತೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ನೋಡಿ, ದಿನಸಿ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾಗಿರುವಂಥದ್ದು ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಉತ್ತಮ ಲಾಭಾಂಶ ಕೂಡ ಪಡಿಬಹುದಾಗಿದೆ ಇದನ್ನ ಮಕರ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಅರಸೀಕೆರೆಯಿಂದ ಮೇಡಮ್. ತಮ್ಮ ಹೆಸರು? ತಮ್ಮ ಹೆಸರು ಪುಟ್ಸಿದ್ದಪ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಸರು? ಧರ್ಮರಾಜ್ ಅಂತ ಹೇಳಿ. ಅವ್ರ ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ ಡಿಸೆಂಬರ್ 9, 1991. 1991 ಡಿಸೆಂಬರ್ 9. 9. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 12:45 ಸೋಮವಾರ ಮಧ್ಯಾಹ್ನನ? ಮಧ್ಯಾಹ್ನ. ಹುಟ್ಟಿದ ಸ್ಥಳ? ಸ್ಥಳ ನಾಗವೇದಿ. ಗುರುಜಿ ಅವರಿದ್ದಾರೆ, ಮಾತನಾಡಬಹುದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ. ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆಪ್ಪ, ಹೇಳಿ. ನಮಸ್ತೆ ಗುರುಜಿ. ಓಕೆ, ಮದುವೆ ವಿಚಾರವಾಗಿ ನೋಡ್ತಾ ಇದ್ದೀರಾ? ಮಗ್ಗೆ ಬಾರಿ ಹೆಣ್ಣು ನೋಡ್ತಾ ಇದ್ದೀವಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಧನುರಾಶಿ, ಉತ್ತರಾಷಾಢ ನಕ್ಷತ್ರ ಧನುರಾಶಿ. ಮದುವೆ ವಿಚಾರವಾಗಿ ಸ್ವಲ್ಪ ಏನಾದರೂ ತೊಂದರೆಗಳಾಗಿತ್ತಾ? ಏನಾದರೂ ಎಲ್ಲ ಎಲ್ಲೆಲ್ಲ ನೋಡ್ತಾ ಇದೀವಿ, ಸೆಟ್ ಆಗ್ತಾ ಇಲ್ವಾ? ಹೊಂದಾಣಿಕೆ ಆಗಲ್ಲ. ನೋಡಿ, ಈಗ ದಶಾಭುಕ್ತಿಗಳು ನೋಡ್ಕೊಂಡಾಗ ಮಗನ್ಗೆ ನೋಡಿ, ಇವಾಗ ನೋಡಿ ರಾಹು ದಶೆಯಲ್ಲಿ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಗೊತ್ತಾ, ಈಗ ಸ್ವಲ್ಪ ನೀವು ಎಷ್ಟೇ ನೋಡಿದ್ರು ಕೂಡ ಸ್ವಲ್ಪ ಕಷ್ಟಗಳಾಗ್ತಾ ಇರುತ್ತೆ. ಯಾವುದು ಒಪ್ಕೊಳ್ಳೋದಿಲ್ಲ, ಅಥವಾ ಇವರಿಂದ ತೊಂದರೆ ಆಗೋದು, ಅಥವಾ ಬೇರೆಯವ್ರ ಕಡೆಯಿಂದ ತೊಂದರೆ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತಪ್ಪ. ಆ ಥರ ಅದನ್ನೆಲ್ಲ ಈಗ ಏನು ಮಾಡಬೇಕು ಗೊತ್ತಾ, ಏನು ತೊಂದರೆ ಇಲ್ಲ. ಈಗ ನೋಡಿ, ಈಗ ರಾಹು ದಶೆ ಮುಗಿತಾ ಇದೆ. ಇನ್ನೊಂದು ಈ ವರ್ಷ ಸ್ವಲ್ಪ ಕಷ್ಟ ಆಗ್ಬೋದು ಮಗುಂದು. ಆಮೇಲೆ ಈಗ ಧನುರಾಶಿಯವ್ರಿಗೆ ನಾವು ಈಗ ಏನಾಗುತ್ತೆ, ಶನಿದು ಕೂಡ ನಮಗೆ ಅದು ಬಿಡುಗಡೆ ಆಗ್ತಿರೋದ್ರಿಂದ ಅನುಕೂಲ ಆಗುತ್ತೆ. ಇವಾಗ ಏನು ತಲೆ ಕೆಡ್ಸ್ಕೋಬೇಡಿ. ಮನೆದೇವ್ರು ಯಾವುದು ನಿಮ್ಮದು? ರಾಮೇಶ್ವರ ಅಂತ. ನೋಡಿ, ಕುಲದೇವರು ಏನು ತೊಂದರೆ ಇಲ್ಲ ಸರ್, ನಿಮ್ಗಳು ಚೆನ್ನಾಗಿದೆ. ಇವತ್ತು ಮಂಗಳವಾರ ಫೋನ್ ಮಾಡಿದ್ದೀರಿ. ಅದ್ರ ಹೆಣ್ಣು ದೇವರು ಮನೆ ದೇವರು ಇತ್ತಂದ್ರೆ ಅದಕ್ಕೆ ಸ್ವಲ್ಪ ಒಂದ್ಸರಿ ಮಗನ ಕರ್ಕೊಂಡ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಈ ವರ್ಷ ಅಂತ ಹೇಳಿ ಅಲ್ಲಿ ಹೋಗ್ತೀವಿ. ಹೋಗಿ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನೋಡಿ, ಒಳ್ಳೆ ದಿನ ಫೋನ್ ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮಗೆ. ನೆಕ್ಸ್ಟ್ ಈಗ ಶುಕ್ಲ ಪಕ್ಷ ನಡೆಯೋದ್ರಿಂದ ನೆಕ್ಸ್ಟ್ ಈಗ ನೋಡಿ ಪೌರ್ಣಮಿ ಬರುತ್ತೆ ನಿಮಗೆ. ಆ ಪೌರ್ಣಮಿ ದಿನ ಅನುಕೂಲ ಆಗುತ್ತೆ. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ನಿಮಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಗುರುಜಿಯವರ ನೇರ ಸಂಪರ್ಕಕ್ಕಾಗಿ ಭೇಟಿಯನ್ನು ಮಾಡಬಹುದಾಗಿದೆ. ನಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತಲೇ ಹೇಳ್ತೀನಿ. ಇನ್ನು ಕುಂಭರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕುಂಭರಾಶಿ. ಇದನ್ನು ಕುಂಭರಾಶಿಯವರಿಗೆ ನೌಕರರಿಗೆ ಹೆಚ್ಚಿನ ಶ್ರಮವಹಿಸಿ ದುಡಿದ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಕುಂಭರಾಶಿಯವರು ಕೆಲಸಗಾರರು ಇರ್ತಾರೆ, ಎಷ್ಟು ಕಷ್ಟಪಟ್ಟರು ಕೂಡ ಅಂಥ ಪ್ರತಿಫಲ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಅವ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಎಷ್ಟೇ ಕಷ್ಟ ಆದರೂ ಕೂಡ ಕೆಲಸ ಕಾರ್ಯಗಳನ್ನು ತೊಡಗಿಕೊಳ್ಳಿ, ಅನುಕೂಲ ಆಗುವಂಥದ್ದು. ಈ ದಿನ ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭಾಂಶ ಇರುವಂಥದ್ದು. ಕುಂಭರಾಶಿಯವರು ಯಾರೆಲ್ಲ ಕೃಷಿಕರು ಇರ್ತೀರ ಅವರಿಗೆ ಲಾಭಾಂಶ ಹೆಚ್ಚಾಗಿರುವಂಥದ್ದು ಕೂಡ ಇರುತ್ತೆ ಈ ದಿನ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ ದೈವ ಪೂಜೆ ಪುನಸ್ಕಾರಗಳಲ್ಲಿ ಅಂದರೆ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಏನಾದರೂ ಮನೆ ದೇವ್ರ ಪೂಜೆಗೇನೋ ಅಥವಾ ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಇಟ್ಟುಕೊಂಡಿದ್ರೆ ಅದರಲ್ಲಿ ಭಾಗಿಯಾಗಿ ಅನುಕೂಲ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ನೂತನ ಆಲೋಚನೆ, ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಕೂಡ ಇರುವಂಥದ್ದು. ನೋಡಿರಲ್ಲ, ಮೀನರಾಶಿಯವರು ವಿದ್ಯಾರ್ಥಿಗಳು ಇರ್ತೀರ, ಸ್ವಲ್ಪ ನೋಡಿ ನೂತನವಾಗಿ ಆಲೋಚನೆ ಮಾಡ್ತೀರಾ. ಯಾವುದೋ ಒಂದು ಪರೀಕ್ಷೆ ಕಟ್ಟಲಿಕ್ಕೇನೋ ಅಥವಾ ಹೊಸದಾಗಿ ವಿದ್ಯಾಭ್ಯಾಸಗೋಸ್ಕರನೋ ನೀವು ಇದನ್ನು ನೋಡ್ತೀರಾ ಅಂತ ಹೇಳುವಂಥದ್ದು. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ, ಅನುಕೂಲ ಆಗುತ್ತೆ, ಮಾಡ್ಕೊಳ್ಳಿ ಇದನ್ನು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಿಭಾಗದಲ್ಲಿ ನೋಡೋದಾದರೆ ಧಾರ್ಮಿಕ ಚಿಂತನೆ. ಇನ್ನು ಶೀಘ್ರವೇ ಮದುವೆ ಆಗಬೇಕು ಅಂದರೆ ಮದುವೆಗಳಲ್ಲಿ ಆಗಬೇಕು ಅಂದಾಗ ಅಡ್ಡಿ ಆತಂಕಗಳು ಹೆಚ್ಚಾಗ್ತಾ ಇರುತ್ತೆ. ಇನ್ನು ಇದಕ್ಕೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೊಳ್ಬಹುದು ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ನಾವು ಮದುವೆ ಅಂತ ಬಂದಾಗ ಸುಮಾರು ಅಂದರೆ ಒಂದು ಜಾತಕ ಫಲದಲ್ಲೇ ತುಂಬ ಬೇರೆ ಬೇರೆ ಥರ ಎಲ್ಲ ನೋಡ್ತಾರೆ. ಕೆಲವರು ಕುಜದೋಷ ಅಂತ ಹೇಳ್ತಾರೆ, ಕೆಲವರು ಪಿತೃಶಾಪ ಅಂತ ಹೇಳ್ತಾ ಇರ್ತಾರೆ, ಕೆಲವರು ಸ್ತ್ರೀ ಶಾಪ ಅಂತ ಹೇಳ್ತಾ ಇರ್ತಾರೆ. ನೋಡಿ, 30 ಕಳೆದರೂ ಮದುವೆ ಆಗ್ತಾ ಇಲ್ಲ
ಇಲ್ಲ ಅಂತಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಮನೆಯಲ್ಲಿ ನವಗ್ರಹಗಳನ್ನು ಪೂಜೆ ಮಾಡಿ ಅಥವಾ ನವಗ್ರಹಗಳನ್ನು ಜಪ ಮಾಡಿ ಸಾಕು. ಯಾಕಂದರೆ ನಮ್ಗೆ ಗೊತ್ತಿಲ್ಲದಿರೋ ಜಾತಕ ಫಲದಲ್ಲಿ ತುಂಬ ಒಂದು ಗುರುಗಳ ಹತ್ರ ಹೋಗ್ಬಿಟ್ರೆ ನಿಮಗೆ ಆ ರಾಶಿಯಲ್ಲಿ ಇದು ಪ್ರಾಬ್ಲಮ್ ಆಗಿದೆ ಅಂದರೆ ತುಂಬ ಹೇಳ್ತಾ ಇರ್ತಾರೆ, ನೀಚ ಸ್ಥಾನದಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಇದು ನಾವೆಲ್ಲ ನಮಗೆ ಬೇಡವಾದ ವಿಚಾರಗಳು. ನೋಡಿ, ನಮ್ಮ ಜೀವನ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ, ನವಗ್ರಹಗಳ ಅಧೀನದಲ್ಲಿ ನಮ್ಮದಿರುವಂಥದ್ದು. ಅಂದರೆ ನಾವು ಅವರ ದಶಾಭುಕ್ತಿ ಕಾಲಗಳಲ್ಲಿ ಏನೆಲ್ಲ ನಡಿಬೇಕು ಅದು ನಡೆದೇ ಹೋಗುತ್ತೆ. ಹಾಗಾಗಿ ಏನಾದರೂ ಜಾತಕ ಫಲದಲ್ಲಿ ಗೊತ್ತಿಲ್ಲದಿರುವಂತಹ ದೋಷಗಳಿದ್ದಾಗ ನೋಡಿ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಈ ಮಂತ್ರವನ್ನು ದಿನನಿತ್ಯವೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ಎಲ್ಲ ದೋಷಗಳಿಂದ ಕೂಡ ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದರ ಮೂಲಕ ಗುರೂಜಿಯವರು ತಮ್ಮ ಕಾರ್ಯವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇದೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.